ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎರಡನೇ ಸುದ್ದಿ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಜಾಗತಿಕವಾಗಿ ಇವತ್ತು ಇರಾನ್ ಮತ್ತು ಅಮೆರಿಕದ ನಡುವೆ ಯಾವ ಕಾರಣಕ್ಕಾಗಿ ಯುದ್ಧ ಆಗ್ತಾ ಇದೆ? ಇರಾನ್ ಪರಮಾಣು ಶಸ್ತ್ರೀಕರಣ ದೇಶವಾಗಿ ಹೊರಹೊಮ್ಮತಾ ಇರೋದಕ್ಕೆ ಅಮೆರಿಕ ಕಲ್ಲು ಹಾಕ್ತಾ ಇದೆ. ಇದು ಮೊದಲ ಬಾರಿಗೆಯ ಸಾಧ್ಯವೇ ಇಲ್ಲ. ಭಾರತವೂ ಕೂಡ ಅಣ್ವಸ್ತ್ರ ಪ್ರಯೋಗವನ್ನು ಮಾಡಿದೆ, ಅಣು ಸ್ಫೋಟ ಮಾಡಿದೆ. ಆ ಸಮಯದಲ್ಲೂ ಕೂಡ ಅಮೆರಿಕ ಭಾರತಕ್ಕೆ ಆರ್ಥಿಕ ದಿಗ್ಬಂಧನಗಳು ಎಲ್ಲವನ್ನೂ ಕೂಡ ವಿಧಿಸಿತ್ತು. ಹಾಗಾದರೆ ಭಾರತ ಸೂಪರ್ ಪವರ್ ಆಗಿದ್ದು ಹೇಗೆ? ನಾವು ನೋಡ್ತಾ ಹೋಗೋದಾದರೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ನಾವು 1974 ಮೇ 18ಕ್ಕೆ ಪೋಖ್ರಾನ್ನಲ್ಲಿ ಮಧ್ಯಾಹ್ನ 3:45 ಭಾರತ ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತು. ಅಂದರೆ ಪ್ರಯೋಗ ಅಂತ ಹೇಳಿದರೆ ಅದನ್ನು ನಾವು ಹೊಂದಿದ್ದೇವೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ತು. ಯಾವತ್ತು? 1974ರಲ್ಲಿ. 1944ರಿಂದಲೇ ಇಂಥದ್ದೊಂದು ಕನಸು ಕೂಡ ಕಾಣ್ತಾ ಇದ್ದೀವಿ ನಾವು. 1944ರಲ್ಲಿ ಅಂದರೆ ಯಾವ ಥರನಾದಂತಹ ಕನಸು? ಭಾರತ ಅಂದರೆ ಅಣ್ವಸ್ತ್ರ ರಾಷ್ಟ್ರ ಆಗಬೇಕು ಅಂತ. ಬಿಕಾಸ್ 1944ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಿರಲಿಲ್ಲ. ಆ ಸಮಯದಲ್ಲೂ ಕೂಡ ಅಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಮಾಡಿಕೊಳ್ಬೇಕು ಅಂತ ಅದಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ. ಈ ಹಿಂದೆ ಏನಿತ್ತು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳೇನಿದೆ, ಫಿಫಾ ಅಂತ ಏನು ಕರಿತೀವಿ, ಅವರು ಮಾತ್ರ ಇದನ್ನು ಹೊಂದಬೇಕು ಅನ್ನುವಂಥದ್ದಿತ್ತು. ಅದನ್ನು ಹೊರತಾಗಿಯೂ ಕೂಡ ಭಾರತ ಅದನ್ನು ಸಾಧನೆ ಮಾಡಿ 1974ರಲ್ಲಿ ಪರೀಕ್ಷೆಯನ್ನು ಮಾಡಿದ್ವಿ. ಅದಕ್ಕೆ ಸ್ಮೈಲಿಂಗ್ ಬುದ್ಧ ಅಂತ ನಾವು ಹೆಸರು ಕೊಟ್ವಿ. ಸ್ಮೈಲಿಂಗ್ ಬುದ್ಧ ಅಂತ. ಅವತ್ತು ಬೆಳಗ್ಗೆ ಏನಾಗಿತ್ತು, ಭೂಮಿ ಕಂಪನ ಆಯಿತು ಭಾರತದಲ್ಲಿ. ಈ ಕಂಪನ ಆದ ತಕ್ಷಣವೇ ಅಮೆರಿಕಾದ ಸಿಸ್ಮಿಕ್ ಎನ್ನುವಂಥ ಒಂದು ಉಪಕರಣ ಅದನ್ನು ಪತ್ತೆ ಮಾಡಿತ್ತು. ಅದನ್ನು ಪತ್ತೆ ಮಾಡುವ ತನಕವೂ ಕೂಡ ಭಾರತ ಇಂಥದ್ದೊಂದು ಅಣುಸ್ಫೋಟ ಮಾಡ್ತಾ ಇದೆ ಅಂತ ಜಗತ್ತಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜಗತ್ತು ಬಿಡಿ ನೀವು, ನಮ್ಮದೇ ದೇಶದ ವಿದೇಶಾಂಗ ಸಚಿವರಿಗೆ, ನಮ್ಮದೇ ದೇಶದ ರಕ್ಷಣಾ ಸಚಿವರಿಗೆ ಅಣುಸ್ಫೋಟ ಮಾಡುವ 2 ದಿನಗಳ ಮೊದಲು ಮಾತ್ರ ಹೇಳಲಾಗಿತ್ತು. ಇದೆಲ್ಲವೂ ಕೂಡ 75 ವಿಜ್ಞಾನಿಗಳ ತಂಡ ಮತ್ತು ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ, ಅವರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಪರಮೇಶ್ವರ ಹಸ್ಕರ್ ಮತ್ತು ರಾಯಭಾರಿಯಾಗಿದ್ದಂತಹ ದುರ್ಗಾ ಪ್ರಸಾದ್ ದರ್, ಈ ವ್ಯಕ್ತಿಗಳಿಗೆ ಮಾತ್ರ ಭಾರತ ಇಂಥದ್ದೊಂದು ಪ್ರಯೋಗ ಮಾಡ್ತಾ ಇದೆ, ಅಣುವನ್ನು ನಾವು ಪ್ರಯೋಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಮಾಹಿತಿ ಇವರಿಗಷ್ಟೇ ಗೊತ್ತಿತ್ತು. ಇದಾದ ನಂತರ ನಾವೇನು ಮಾಡಿದ್ವಿ, 1998ರಲ್ಲಿ ಅದು ಹೆಂಗಾಯಿತು ಏನು ಎತ್ತ ಅಂತ ಡೀಟೇಲ್ಸಿಗೆ ಬರ್ತೀನಿ. 1998 ಮೇ 11 ಮತ್ತು 13 2 ದಿನಗಳ ಕಾಲ ಪೋಖ್ರಾನ್ 2 ಅನ್ನು ಮಾಡಿದ್ವಿ. 5 ಬಾಂಬ್ಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ವಿ. ವಾಜಪೇಯಿ ಮತ್ತು ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಎಲ್ಲ ಆಯಿತು. ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಅಮೆರಿಕ ಬೆದರಿಕೆಯನ್ನು ಹಾಕುತ್ತೆ ಭಾರತಕ್ಕೆ. ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿಬಿಡ್ತೀವಿ, ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನೀವು ಮುಂದುವರಿಬಾರದು ಅಂತ. ಅವರ ಅಧಿಕಾರ ಕಳೆದುಕೊಳ್ತಾರೆ. ಅದಾದ ನಂತರ ವಾಜಪೇಯಿ ಅವರ ಕೈಗೆ ಹಸ್ತಾಂತರ ಆಗುತ್ತೆ. ವಾಜಪೇಯಿ ಅವರು ಅಮೆರಿಕದ ಕಣ್ಣಿಗೆ ಬೀಳದಂತೆ ಕೆಲಸವನ್ನು ಮಾಡಿದರು. ಅಬ್ದುಲ್ ಕಲಾಂ ಆಗಿರ್ಬೋದು, ಬೇರೆ ಬೇರೆ ಈ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಇವರೆಲ್ಲರೂ ಕೂಡ ಹೆಂಗೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದರೆ, ಹೆಸರುಗಳನ್ನು ಬದಲಾವಣೆ ಮಾಡಿಕೊಳ್ಳಾಯಿತು. ಕೇವಲ ರಾತ್ರಿ ಸಮಯದಲ್ಲಿ ಮಾತ್ರ ಪೋಖ್ರಾನ್ನಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತು. ಸೈನಿಕ ಸಮವಸ್ತ್ರದಲ್ಲಿ ಕೆಲಸ ಮಾಡಿದರು ಅಬ್ದುಲ್ ಕಲಾಂ ಸೇರಿದಂತೆ ಎಲ್ಲ ವಿಜ್ಞಾನಿಗಳು. ಯಾವ ಕಾರಣಕ್ಕಾಗಿ? ಅಮೆರಿಕ ತನ್ನ ಉಪಗ್ರಹದ ಮುಖಾಂತರ ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಒಂದು ವೇಳೆ ಅಮೆರಿಕಕ್ಕೆ ನಾವು ಅಣ್ವಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಏನಾದರೂ ಗೊತ್ತಾಗ್ಬಿಟ್ರೆ ಅದರ ಮೇಲೆಯೂ ಕೂಡ ಕಲ್ಲು ಹಾಕಬಹುದು ಅಂತ. ಇವತ್ತು ಇರಾನ್ ಮೇಲೆ ಹೆಂಗೆ ಕಲ್ಲು ಹಾಕ್ತಿದಾರಲ್ಲ, ಅದೇ ರೀತಿಯಾಗಿ ಅವತ್ತು ಕಲ್ಲು ಹಾಕಬಹುದು ಅಂತ ಈ ಪ್ರಯತ್ನವನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಗಳಿತ್ತು. ಇವೆಲ್ಲದರ ಹೊರತಾಗಿ 2 ಬಾರಿ 1974 ಮತ್ತು 1998 2 ಬಾರಿ ಮಾಡಿದ್ದೀವಿ. ಹಾಗಾದರೆ ಭಾರತ ಅಣ್ವಸ್ತ್ರವನ್ನು ಹೊಂದುವುದಕ್ಕೆ ಕಾರಣಗಳೇನು? ಏನೇನು ಕಾರಣಗಳಿತ್ತು? ಏನಾಯಿತು? 1945ರಲ್ಲಿ ಅಮೆರಿಕ ಮೊಟ್ಟ ಮೊದಲ ಬಾರಿಗೆ ಅಣ್ವಸ್ತ್ರ ಪ್ರಯೋಗ ಮಾಡಿತು. ಯಾರ ಮೇಲೆ? ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ಪ್ರಯೋಗ ಆಯಿತು. ಈ ಘಟನೆಯಲ್ಲಿ 2 ಲಕ್ಷಕ್ಕಿಂತ ಅಧಿಕ ಜನ ಮೃತಪಟ್ಟರು. ಅವತ್ತು ಒಂದು ಭಾವ ಬಂತು, ಅಣ್ವಸ್ತ್ರ ನಮ್ಮ ಹತ್ತಿರ ಇದ್ದರೆ ಯಾವ ದೇಶಗಳು ಕೂಡ ನಮ್ಮ ಹತ್ತಿರ ಬರೋದಿಲ್ಲ ಅನ್ನುವಂಥ ಭಾವ. ಇದು ಒಂದು ಘಟನೆ. ಎರಡನೇ ಘಟನೆ ಏನಾಯಿತು? 1962ರ ಚೀನಾ ಮತ್ತು ಭಾರತ ಯುದ್ಧದಲ್ಲಿ ಭಾರತ ಸೋತು ಬಿಡ್ತು.
ಭಾರತ ಸೋಲ್ತು ಆ ಇದರಲ್ಲಿ ಯುದ್ಧದಲ್ಲಿ. ಈ ಯುದ್ಧವನ್ನು ಸೋಲೋದಕ್ಕೆ ಏನು ಕಾರಣ? ನಮ್ಮ ಬಳಿ ಇದ್ದಂತಹ ಹಳೆಯದಾದಂತಹ ಶಸ್ತ್ರಾಸ್ತ್ರಗಳು, ನಮ್ಮ ಬಳಿ ಸೈನಿಕರಿಗೆ ಹಾಕ್ಕೊಳ್ಳೋದಕ್ಕೆ ಶೂ ಇರಲಿಲ್ಲ ಆ ಸಮಯದಲ್ಲಿ, ಬೇರೆ ಬೇರೆ ಕಾರಣಗಳಿತ್ತು. ಸೋತು ಬಿಟ್ವಿ ಯುದ್ಧವನ್ನು. ಈ ಯುದ್ಧ ಸೋತು 1964ರಲ್ಲಿ ಏನಾಗ್ಬಿಡುತ್ತೆ, ಪಕ್ಕದ ಚೀನಾದವರು ಅಣ್ವಸ್ತ್ರ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿ ಆಗ್ಬಿಡ್ತಾರೆ. ನಮ್ಮದೇ ಪಕ್ಕದ ದೇಶ ಅಣ್ವಸ್ತ್ರ ಪ್ರಯೋಗದಲ್ಲಿ ಯಶಸ್ವಿ ಆದಾಗ ಭಾರತ ಏನು ಮಾಡೋದಕ್ಕೆ ಸಾಧ್ಯ? ನಾವು ಕೂಡ ಹೊಂದಬೇಕು ಅನ್ನೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈ ಯುದ್ಧದಲ್ಲಿ ಏನಾಯಿತು, ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಾಗಿರ್ಬೋದು, ರಷ್ಯಾದ ಸೋವಿಯತ್ ಒಕ್ಕೂಟ ಆಗಿರ್ಬೋದು, ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ. ಈ ಸಪೋರ್ಟ್ ಸಿಗದೇ ಇದ್ದಾಗ ಭಾರತಕ್ಕೆ ಅನಿಸೋಕೆ ಶುರುವಾಯಿತು, ನಾವು ಕೂಡ ಸ್ವಾವಲಂಬಿಗಳಾಗಬೇಕು ಅಂತ. ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತಿನ ಒಬ್ಬ ವಿಜ್ಞಾನಿ ಡಾಕ್ಟರ್ ಹೋಮಿ ಬಾಬಾ ಅಂತ, ಅವರ ಡೀಟೇಲ್ಸಿಗೆ ನಾನು ಬರ್ತೀನಿ, ಹೆಂಗೆ ಕೆಲಸ ಮಾಡಿದರು, ಏನು ಎತ್ತ ಪಾತ್ರ ಅನ್ನೋದು. ಹೋಮಿ ಬಾಬಾ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಅಣ್ವಸ್ತ್ರಗಳಿಗೆ ಏಕೈಕ ರಕ್ಷಣೆ ಅಂತ ಹೇಳಿದರೆ ಅದು ಕೇವಲ ಅಣ್ವಸ್ತ್ರ ಮಾತ್ರ. ಈಗ ಪಕ್ಕದ ದೇಶ ಚೀನಾದಲ್ಲಿ ಅಣ್ವಸ್ತ್ರ ಇದೆ, ಪಕ್ಕದ ದೇಶ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಇದೆ, ಅಮೆರಿಕಾದ ಬಳಿ ಇದೆ, ರಷ್ಯಾ ಬಳಿ ಇದೆ, ಇಸ್ರೇಲ್ ಬಳಿ ಇದೆ, ಚೀನಾ ಬಳಿ ಇದೆ. ಇವುಗಳಿಗೆ ರಕ್ಷಣೆನ ಹೆಂಗೆ ತೆಗೆದುಕೊಳ್ಬೇಕು? ಈ ರಕ್ಷಣೆ ಏನು ಅಂತ ಹೇಳಿದರೆ ಅಣ್ವಸ್ತ್ರಕ್ಕೆ ರಕ್ಷಣೆ ಕೇವಲ ಅಣ್ವಸ್ತ್ರ ಮಾತ್ರ ಅಂತ ಹೋಮಿ ಬಾಬು ಅವರು ಕೊಟ್ಟಂತ ಹೇಳಿಕೆ. ಈ ಎಲ್ಲ ಕಾರಣಗಳಿಗಾಗಿಯೂ ಕೂಡ ಭಾರತಕ್ಕೆ ಅನ್ಸೋಕೆ ಶುರುವಾಯಿತು, ನಾವು ಕೂಡ ಇದನ್ನು ತಯಾರು ಮಾಡಬೇಕು ಅಂತ. ಸುಲಭ ಇರಲಿಲ್ಲ ಈ ಹಾದಿ. ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗಿತ್ತು. ಅವತ್ತು ಭಾರತ ಆಗಷ್ಟೇ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಚರ್ಚೆಗಳಾಗ್ತಾ ಇತ್ತಂತೆ ಇಡೀ ಜಗತ್ತಿನಾದ್ಯಂತ, ಹೊಟ್ಟೆಗೆ ತಿನ್ನೋದಕ್ಕೆ ಹಿಟ್ಟಿಲ್ಲ, ಇವ್ರಿಗೆ ಯಾಕೆ ಬೇಕು ಅಣ್ವಸ್ತ್ರ ಅಂತ. ಎಲ್ಲ ಚರ್ಚೆಗಳ ಹೊರತಾಗಿಯೂ ಕೂಡ ಭಾರತ ಇದನ್ನು ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ಪ್ರಯತ್ನಗಳು ಶುರುವಾಯಿತು. ಭಾರತದ ಅಣು ಕಾರ್ಯಕ್ರಮದ ಪಿತಾಮಹರು ಯಾರ್ಯಾರು ಅಂತ ಬಹಳಷ್ಟು ಜನ ಇದ್ದಾರೆ. JRD ಟಾಟಾ ಅವರು ಒಂದು ಸಂಸ್ಥೆಯನ್ನು ಅವತ್ತು ಶುರು ಮಾಡಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕದೆ ಹೋಗಿದ್ರೆ ಇವತ್ತು ಭಾರತದ ಪರಿಸ್ಥಿತಿಗಳು ಏನಾಗ್ತಾ ಇತ್ತು. ನಾನು ಆವಾಗಲೇ ಹೇಳಿದೆ, ಹೋಮಿ ಜೆ ಬಾಬಾ ಅಂತ, ಅವರು ಕೂಡ ವಿದೇಶಕ್ಕೆ ಹೋಗ್ಬಿಡ್ತಿದ್ರು. ಏನೇನು ಮಾಡಿದರು? ಹೋಮಿ ಜೆ ಬಾಬಾ ಅವರು ಒಂದು ಪತ್ರವನ್ನು ಬರೀತಾರೆ. ಯಾರಿಗೆ? JRD ಟಾಟಾ ಅವರಿಗೆ. ಏನಂತ ಪತ್ರ ಬರೀತಾರೆ? ನಮ್ಮ ದೇಶ ಅಣ್ವಸ್ತ್ರ ಹೊಂದಿದಂತಹ ದೇಶ ಆಗಬೇಕು ಅಂತ ಹೇಳಿ 1944ರಲ್ಲಿ ಹೋಮಿ ಬಾಬಾ ಟಾಟಾ ಅವರಿಗೆ ಪತ್ರ ಬರೀತಾರೆ. ಭಾರತದಲ್ಲಿ ಒಂದು ಸಂಶೋಧನಾ ಸಂಸ್ಥೆಯನ್ನು ಕಟ್ಟೋಣ, ಆ ಸಂಸ್ಥೆಯ ಮುಖಾಂತರ ನಾವು ಅಣ್ವಸ್ತ್ರದಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳಿದಾಗ ಆ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ಟಾಟಾ ಅವರು ದೊರಾಬ್ಜಿ ಟಾಟಾ ಟ್ರಸ್ಟ್ ಎನ್ನುವುದರ ಮುಖಾಂತರ ಒಂದು ಸಹಾಯವನ್ನು ಮಾಡಿ 1945ರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಎನ್ನುವಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ ಆಗ್ತಾರೆ. ಆ ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಅವರು ಅಣುಶಕ್ತಿ ಆಯೋಗದ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ನಾನು ಅವಾಗಲೇ ಹೇಳಿದಾಗೆ ಕೋಟ್ಯಾಂತರ ರೂಪಾಯಿ ಹಣದ ಅವಶ್ಯಕತೆ ಇತ್ತು, ಅದನ್ನು ಕೂಡ ಅವತ್ತು ಅವರು ಸಹಾಯ ಮಾಡ್ತಾರೆ. ಎರಡನೇದಾಗಿ ಡಾಕ್ಟರ್ ಹೋಮಿ ಜೆ ಬಾಬಾ ಇವರನ್ನ ಭಾರತದ ಅಣುಶಕ್ತಿ ಆಯೋಗದ ಮೊದಲ ಅಧ್ಯಕ್ಷರು ಅಂತ. ಇವರು ಶಾಸ್ತ್ರಿ ಅವರನ್ನು ಭೇಟಿ ಮಾಡಿದ್ರು. ಇವರು ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಭೇಟಿ ಮಾಡಿ, ಸರ್ಕಾರ ಒಂದು ವೇಳೆ ನಮಗೆ ಅನುಮತಿ ಕೊಟ್ಟರೆ ಭಾರತ ಕೇವಲ 18 ತಿಂಗಳುಗಳಲ್ಲಿ, ಒನ್ಸ್ ಅಗೇನ್ ಕೇಂದ್ರ ಸರ್ಕಾರ ನಮಗೆ ಅನುಮತಿ ಕೊಟ್ಟರೆ 18 ತಿಂಗಳುಗಳಲ್ಲಿ ನಾವು ಅಣ್ವಸ್ತ್ರವನ್ನು ತಯಾರು ಮಾಡಿಬಿಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಡಾಕ್ಟರ್ ಹೋಮಿ ಬಾಬಾ ಅವರು ಕೊಟ್ಟರು. ಎಲ್ಲ ಬೆಳವಣಿಗೆಗಳ ನಂತರ ಇವರು ಕೆಲಸವನ್ನು ಮಾಡಿದರು. 1944ರಲ್ಲಿ ಇವ್ರದ್ದೊಂದು ಕನಸು ಇರುತ್ತೆ. ಏನು ಕನಸು? ಯಾವುದೇ ಕಾರಣಕ್ಕೂ ಭಾರತ ಶಸ್ತ್ರಾಸ್ತ್ರಗಳಿಗಾಗಿ ಅಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಗಳ ಮೇಲೆ ಡಿಪೆಂಡೆನ್ಸಿ ಆಗಬಾರ್ದು, ಅವಲಂಬನೆ ಆಗಬಾರ್ದು, ಭಾರತ ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಬರ್ತಾರೆ. ಆದರೆ ಘಟನೆ ಏನಾಗುತ್ತೆ, 1966ರಲ್ಲಿ ಒಂದು ವಿಮಾನ ಅಪಘಾತದಲ್ಲಿ ಇವರು ಮೃತಪಡ್ತಾರೆ. ನಮ್ಮ ಕನ್ನಡಿಗರಾದಂತಹ ರಾಜಾರಾಮಣ್ಣ, ನಿಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಆ ಕಡೆ ಹೋದರೆ ರಾಜಭವನ ಸಿಗುತ್ತೆ, ರಾಜಭವನದ ಎದುರುಗಡೆ ನಿಮಗೆ ಆಲ್ ಇಂಡಿಯಾ ರೇಡಿಯೋ ಸಿಗುತ್ತೆ. ಆಲ್ ಇಂಡಿಯಾ ರೇಡಿಯೋದ ಹತ್ರ ಒಂದು ರಾಜಾರಾಮಣ್ಣ ಕಾಂಪ್ಲೆಕ್ಸ್ ಅಂತಿದೆ, ಬಹುತೇಕರಿಗೆ ಗೊತ್ತಿಲ್ಲ. ರಾಜಾರಾಮಣ್ಣ ಅನ್ನೋರು ಇವರು ಯೋಜನಾ ನಿರ್ದೇಶಕರಾಗ್ತಾರೆ. ಅಣ್ವಸ್ತ್ರ ಏನು ತಯಾರು ಮಾಡೋದಿರುತ್ತಲ್ಲ ಅದರ ಯೋಜನಾ ನಿರ್ದೇಶಕರಾಗಿ ಕನ್ನಡಿಗರಾದಂತಹ ರಾಜಾರಾಮಣ್ಣ ಅವತ್ತು ಹೋಮಿ ಬಾಬಾ ನಂತರ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿ ಅದರ ಜೊತೆಗೆ ಅಪ್ಸರಾ, ಸಿರಾಸ್, ಪೂರ್ಣಿಮಾ ರಿಯಾಕ್ಟರ್ಗಳ ತಯಾರಕರಾಗಿ ಹೊರಗೆ ಬರ್ತಾರೆ, ವಿನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೆಲಸವೂ ಕೂಡ ಇದರಲ್ಲಿ ದೊಡ್ಡದಿತ್ತು. ಮೊದಲು ಅವರೇನೋ ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ, ಆದರೆ ಅದಾದ ನಂತರ ಎಲ್ಲವನ್ನೂ ಕೂಡ ಒಪ್ಪಿಕೊಂಡು ಕೆಲಸವನ್ನು ಮಾಡಿದಂಥ ವ್ಯಕ್ತಿ. ಈ ಎಲ್ಲ ವ್ಯಕ್ತಿಗಳು ಕೂಡ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ.
ಇದರ ಜೊತೆಗೆ ಜಾಗತಿಕ ಒತ್ತಡ ಮತ್ತು ನಿರ್ಧಾರಗಳು ಹೆಂಗಿತ್ತು ಇವತ್ತು ಜಗತ್ತಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇರಾನ್ ಯುರೇನಿಯಂ ಅನ್ನು ಹೊಂದಿದೆ ಅನ್ನುವ 60% ಯುರೇನಿಯಂ ಅನ್ನು ಹೊಂದಿದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಮೆರಿಕಾದ ನಮ್ಗೆ ವಾಪಸ್ ಕೊಟ್ಟು ಬಿಡಬೇಕು ಅಂತ ಹೇಳ್ತಿದೆ ಅಮೆರಿಕ. ಡೊನಾಲ್ಡ್ ಟ್ರಂಪ್ ಇವತ್ತು ಅದನ್ನೇ ಮಾತಾಡಿದ್ದಾರೆ. ಭಾರತದ ಮೇಲೆಯೂ ಕೂಡ ಇಂಥದ್ದೊಂದು ಜಾಗತಿಕ ಒತ್ತಡಗಳಿತ್ತು. ಯಾವ್ಯಾವ ಜಾಗತಿಕ ಒತ್ತಡಗಳಿತ್ತು? ಅಮೆರಿಕ, ಸೋವಿಯತ್ ಯೂನಿಯನ್, UK, ಫ್ರಾನ್ಸ್, ಚೀನಾ ಇವೆಲ್ಲವೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದು. NPT ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಇವರು. ಹೆಂಗೆ ಸ್ವಾರ್ಥ ಅನ್ನೋದು ಜಗತ್ತಲ್ಲಿ ಹೆಂಗಿರುತ್ತೆ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ಅಂತ ಹೇಳಿದರೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾವ ನಿರ್ಧಾರ? 1968ರಲ್ಲಿ ಫಿಫಾ ದೇಶಗಳಂತ ನಾವೇನು ಕರಿತೀವಿ, ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ಇವರೆಲ್ಲರೂ ಸೇರಿಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಒಂದು ಕಾನೂನು ತಂಬರ್ತಾರೆ. ಏನಂತ? ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದ. ಇದು ಏನಿದು ಒಪ್ಪಂದ? ಈಗ ಯಾರು ಅಣ್ವಸ್ತ್ರವನ್ನು ಹೊಂದಿದಾರೋ ಅವರು ಮಾತ್ರ ತಮ್ಮ ಬಳಿ ಅಣ್ವಸ್ತ್ರವನ್ನು ಇಟ್ಕೊಳ್ಬೇಕು. ಜಗತ್ತಿನ ಬೇರೆ ಯಾವ ದೇಶಗಳು ಕೂಡ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನುವಂಥದ್ದು ಇದು ಕಾನೂನು. ಯಾರೂ ಕೂಡ ಅದಕ್ಕೆ ಪ್ರಯೋಗಕ್ಕೆ ಹೋಗಬಾರದು ಅಂತ ಈ ಕಾನೂನು ತರ್ತಾರೆ. ಭಾರತ, ಪಾಕಿಸ್ತಾನ, ಇಸ್ರೇಲ್, ದಕ್ಷಿಣ ಸುಡಾನ್ ಇವು ಯಾವುವು ಕೂಡ ಈ ಒಪ್ಪಂದಕ್ಕೆ ಸಹಿ ಹಾಕಲ್ಲ. ಭಾರತವು ಕೂಡ ಇರುತ್ತೆ. ಅಸಮಾನತೆ ಅಂತ ಹೇಳಿಬಿಡುತ್ತೆ ಭಾರತ. ಏನು ಅಸಮಾನತೆ ಅಂತ ಹೇಳುತ್ತೆ? ಅಣ್ವಸ್ತ್ರ ಹೊಂದದವರು ಅಥವಾ ಅಣ್ವಸ್ತ್ರ ಹೊಂದದೇ ಇರುವವರು ಅಂತ ಜಗತ್ತಿನಲ್ಲಿ 2 ಕ್ಯಾಟಗರಿ ಮಾಡ್ತಾ ಇದ್ದೀರಿ. ಈ ಅಸಮಾಧಾನ ಯಾಕೆ? ನಾವು ಕೂಡ ತಯಾರಾಗ್ತೀವಿ ಅಂತ ಎಲ್ಲ ಬೇಡಿಕೆಗಳನ್ನು ಹೊರತಾಗಿಯೂ ಕೂಡ ಅಮೆರಿಕ ಏನು ಮಾಡುತ್ತೆ, ನಮ್ಮ ಭಾರತದ ತಾರಾಪುರ ಅಣು ವಿದ್ಯುತ್ ಸ್ಥಾಪನೆಗೆ ಬೇಕಾದಂತಹ ಇಂಧನ ಸರಬರಾಜನ್ನು ಸ್ಥಗಿತ ಮಾಡುತ್ತೆ. ಕೆನಡಾ ನಮ್ಮ ಜೊತೆಗೆ ಸಂಬಂಧವನ್ನು ಕಳೆದುಕೊಳ್ಳುತ್ತೆ. ಇವೆಲ್ಲದರ ಹೊರತಾಗಿಯೂ ಕೂಡ 1974ರಲ್ಲಿ ಭಾರತ ಅಣ್ವಸ್ತ್ರ ಪ್ರಯೋಗವನ್ನು ಮಾಡಿತು. ಇವೆಲ್ಲವೂ ಕೂಡ ಜಾಗತಿಕವಾಗಿ ಒತ್ತಡ ಕೇಳಿ ಬಂದಿದ್ದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಪಶ್ಚಿಮ ರಾಷ್ಟ್ರಗಳ ಶಾಕ್ ಮತ್ತು ನಿರ್ಬಂಧಗಳು ಏನೇನಾಗಿತ್ತು. ಯಾರು ಒಪ್ಪಲ್ಲ ರೀ. ಭಾರತದಂಥ ಭಾರತ ಆಗಷ್ಟೇ ಸ್ವತಂತ್ರ ದೇಶ. ತಾಂತ್ರಿಕವಾಗಿ ನಾವು ಇನ್ನೂ ಮುಂದುವರಿಬೇಕು, ಶೈಕ್ಷಣಿಕವಾಗಿ ಬೆಳವಣಿಗೆ ಹೊಂದಬೇಕು, ವೈಜ್ಞಾನಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು. ಅಮೆರಿಕನೇ ವಿರೋಧ ಮಾಡೋದಕ್ಕೆ ಶುರು ಮಾಡಿತು. ಏನೇನಾಯಿತು? ಅಮೆರಿಕ ಮತ್ತು ಕೆನಡಾದಿಂದ ನಮಗೆ ಬೇಕಾದಂತಹ ಸಹಾಯಗಳು ಸಂಪೂರ್ಣವಾಗಿ ಸ್ಥಗಿತ ಆಯಿತು. ನಾನು ಆವಾಗಲೇ ಹೇಳಿದೆ, ತಾರಾಪುರ ವಿದ್ಯುತ್ ಕೇಂದ್ರಕ್ಕೆ ಬರಬೇಕಾದಂಥದ್ದನ್ನು ಎಲ್ಲವನ್ನೂ ಕೂಡ ಅಮೆರಿಕಾದವರು ಸ್ಥಗಿತ ಮಾಡೋದಕ್ಕೆ ಶುರು ಮಾಡಿದರು. ಅದಾದ ನಂತರ ಕೆನಡಾದವರು ಸಂಬಂಧವನ್ನು ಕಳೆದುಕೊಂಡರು. ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದ ನಾನು ಆವಾಗಲೇ ಹೇಳಿದೆ. ಆ ಒಪ್ಪಂದಕ್ಕೆ ಭಾರತ ಯಾಕೆ ವಿರೋಧ ಮಾಡ್ತು ಏನು ಅಂತ. ಅದಾದ ನಂತರ ಒಂದು ಘಟನೆ ಆಗುತ್ತೆ. ಏನು ಘಟನೆ ಅಂತ ಹೇಳಿದರೆ, ನರಸಿಂಹರಾವ್ ಅವರ ಎಂಟ್ರಿ ಆಗೋದಿಲ್ಲ. ನರಸಿಂಹರಾವ್ ಅವರ ಎಂಟ್ರಿ ಆಗುತ್ತೆ ಈ ಇದರಲ್ಲಿ. ನರಸಿಂಹರಾವ್ ಅವರಿಗೆ ಅವತ್ತಿನ ಅಮೆರಿಕಾದ ಅಧ್ಯಕ್ಷರು ಹೆದರಿಕೆ ಹಾಕಿಬಿಡ್ತಾರೆ. ಏನಂತ ಹೆದರಿಕೆ ಹಾಕ್ತಾರೆ? ನೀವು ಒಂದು ವೇಳೆ ಈ ವಿಚಾರದಲ್ಲಿ ಮುಂದುವರೆದ್ರೆ, ಅಂದರೆ ಅವ್ರದ್ದೊಂದು ನಿಲುವಿರುತ್ತೆ. ಏನು ನಿಲುವಿರುತ್ತೆ? ಜಾಗತಿಕವಾಗಿ ಈ ಪ್ರಸರಣ ನಿಷೇಧ ಒಪ್ಪಂದ ಬರುವಷ್ಟರೊಳಗಡೆ ಭಾರತ ಮತ್ತೊಂದು ಬಾರಿ ಇಂಥದ್ದೊಂದು ಪ್ರಯೋಗ ಮಾಡಬೇಕು ಅಂತ ಅವರು ಭಾವಿಸಿರ್ತಾರೆ. ವಿಶ್ವದಲ್ಲಿ CTBT ಅಂತ ಅಣ್ವಸ್ತ್ರ ಶಾಶ್ವತವಾಗಿ ನಿಷೇಧ ಮಾಡುವಂಥ ಒಪ್ಪಂದ ಜಾರಿಗೆ ಬರುವ ಮೊದಲೇ ಭಾರತ ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ PV ನರಸಿಂಹರಾವ್ ಅವರು ನಿರ್ಧಾರ ಮಾಡ್ಕೋತಾರೆ. ಹೀಗಾಗಿ ಗುಪ್ತವಾಗಿ ಕೆಲಸ ಮಾಡ್ತಾರೆ ಈ ವಿಚಾರದಲ್ಲಿ. ರಾತ್ರೋರಾತ್ರಿ ಕೆಲಸ ಮಾಡೋದು. ನಾನು ಆವಾಗಲೇ ಹೇಳಿದೆ, ಅಬ್ದುಲ್ ಕಲಾಂ ಅವರ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಇದರಲ್ಲಿ ವಿಜ್ಞಾನಿಗಳ ಹೆಸರನ್ನು ಬದಲಾವಣೆ ಮಾಡಲಾಗುತ್ತೆ. ಬಿಕಾಸ್ ಅಮೆರಿಕಾದ ಬಿಲ್ ಕ್ಲಿಂಟನ್ ಕೊಟ್ಟಂತಹ ಆ ಒಂದು ಬೆದರಿಕೆಗಾಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಬ್ದುಲ್ ಕಲಾಂ ಅವರ ತಂಡ ಅದ್ಭುತವಾಗಿ ಕೆಲಸ ಮಾಡುವ ಮುಖಾಂತರ 1998ರಲ್ಲಿ ಇಂಥದ್ದೊಂದು ಪ್ರಯತ್ನಗಳಾಯಿತು. ರಹಸ್ಯ ಕಾರ್ಯಾಚರಣೆಗಳು ಹೆಂಗಿತ್ತು? ಈ ಪಾಯಿಂಟಿಗೆ ಬರಬೇಕು ನಾವು. ನಾನು ಅದನ್ನೇ ಹೇಳ್ತಾ ಇದ್ದೆ. ಸ್ಯಾಟಲೈಟ್ ಮತ್ತು CIA ಗಮನ ತಪ್ಪಿಸೋದಕ್ಕೆ ಮರಳು ಗುಡ್ಡಗಳನ್ನು ಮಾಡ್ತಾ ಇದ್ರು. ಅಂದರೆ ಭೂಮಿಯಲ್ಲಿ ಗುಂಡಿಗಳನ್ನು ತೆಗಿತಾ ಇದ್ರು. ದೊಡ್ಡದಾದಂಥ ಗುಂಡಿಗಳನ್ನು ತೆಗಿತಾ ಹೋಗ್ತಾ ಇದ್ದಂತೆ ಆ ಮರಳನ್ನು ಹೊರಗೆ ಹಾಕ್ತಿದ್ರಲ್ಲ, ಆ ಮರಳು ದಿಬ್ಬಗಳಾಗಿ ಮಾರ್ಪಡ್ತಾ ಇತ್ತು. ಅಮೆರಿಕಾದ ಸ್ಯಾಟಲೈಟ್ಗೆ ಅದು ಕಾಣಿಸ್ತಾ ಇರಲಿಲ್ಲ. ಏನೋ ಕೆಲಸ ಮಾಡ್ತಿದ್ದಾರೆ, ಮರಳಿದೆ ಅನ್ನೋ ಕಾರಣಕ್ಕಾಗಿ ಸುಮ್ಮನಾಗ್ತಾ ಇತ್ತು. ಎರಡನೇದಾಗಿ ಏನು ಮಾಡ್ತಾ ಇದ್ರು? ರಾತ್ರಿ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಉಪಗ್ರಹಗಳ ಹಾಗೆ ಕ್ಲಾರಿಟಿ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ರಾತ್ರಿ ಸಮಯದಲ್ಲಿ ಪೈಪ್ಲೈನ್ ಜೋಡಿಸೋದು, ರಾತ್ರಿ ಸಮಯದಲ್ಲಿ ಕೇಬಲ್ ಹಾಕೋದು, ರಾತ್ರಿ ಸಮಯದಲ್ಲಿ ಗುಂಡಿ ತೋಡೋದು ಎಲ್ಲವನ್ನು ಕೂಡ ರಾತ್ರಿ ಸಮಯದಲ್ಲಿ ಮಾಡ್ತಾ ಇದ್ರು. ಕೋಡ್ಗಳ ಹೆಸರುಗಳು, ವೇಷಭೂಷಣ ಇದು ಇಂಪಾರ್ಟೆಂಟ್. ಅಬ್ದುಲ್ ಕಲಾಂರ ಹೆಸರನ್ನ ಮೇಜರ್ ಜನರಲ್ ಪೃಥ್ವಿರಾಜ್ ಅಂತ ಚೇಂಜ್ ಮಾಡಿದ್ದು. ಯಾವ ಕಾರಣಕ್ಕಾಗಿ? ಏನೋ ಸೇನಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಸೈನಿಕರೇನೋ ಕೆಲಸ ಮಾಡ್ತಿದ್ದಾರೆ, ಅದು ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ತೋರಿಸ್ಕೊಳ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಮಾಡ್ತಾ ಇದ್ರು.
ಇದರ ಜೊತೆಗೆ 1998ರಲ್ಲಿ ಐತಿಹಾಸಿಕವಾಗಿ ನಾವು ಸ್ಫೋಟ ಮಾಡಿದ್ವಿ. ಸ್ಫೋಟ ಮಾಡಿಬಿಟ್ವಿ. ಅವತ್ತು ಅದು ಜಾಗತಿಕವಾಗಿ ಅನೇಕರಿಗೆ ಆಶ್ಚರ್ಯವನ್ನು ಕೂಡ ತಂದಿಟ್ಟಿದ್ದನ್ನು ನಾವು ನೋಡಿದ್ದೇವೆ. ಅಮೆರಿಕ ಏನಾಯಿತು ಅಂತ, ಬೇರೆ ಬೇರೆ ದೇಶಗಳು ಏನಾಯಿತು ಅಂತ ಭಾರತ ಅವತ್ತು ಹೇಳ್ತು, ನೋಡಿ ನಾವು ಪರಮಾಣುವಿನಲ್ಲಿ ಸಶಸ್ತ್ರೀಕರಣ ಆಗಿದ್ದೇವೆ, ಸ್ವಾವಲಂಬಿಗಳಾಗಿದ್ದೀವಿ ಅಂತ. ಅಮೆರಿಕಕ್ಕೆ ಸೆಡ್ಡು ಹೊಡೆದು ಭಾರತ ಇಂಥದ್ದೊಂದು ಸಾಧನೆ ಮಾಡಿದೆ. ಇದು ಜೀ ಕನ್ನಡ ನ್ಯೂಸ್ DNA ಯ 2ನೇ ಸುದ್ದಿ.